ಈಗ ನೋಡಿ ಕ್ವಶನ್ನು, obtain the half range cosine series for f of x is equal to x into sin x in 0 comma pi and hence show that pi minus 2 by 4 is equal to ಹೇಳಿ 1 by 1 into 3. ಇದು 1.3 ಅಲ್ಲ, 1 into 3 ಮೈನಸ್ ಹೇಳಿ 1 by 3 into 5 ಪ್ಲಸ್ 1 by 5 into 7. 5.7 ಅಲ್ಲ, ಅದು 5 into 7 minus dot 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 up to infinity. Or 1 plus 2 by 1 into 3 minus 2 by 3 into 5 plus 2 by 5 into 7 minus dot 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 is equal to 5 by 2. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಏನು ಮಾಡಬೇಕು ನೋಡ್ಕೊಳ್ಳಿ. ಫಸ್ಟ್ ಏನು ಮಾಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಬರ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಏನು? ಎಫ್ ಆಫ್ ಎಕ್ಸ್ ಏನು? ಎಕ್ಸ್ ಇಂಟು ಸೈನ್ ಎಕ್ಸ್. ಕರೆಕ್ಟ್ ಅಲ್ವಾ? ಇಲ್ಲಿ ಹಾಫ್ ರೇಂಜ್ ಕೊಸೈನ್ ಸೀರೀಸ್ ಅಂದರೆ ಏನು ಫೈಂಡ್ ಮಾಡ್ಬೇಕು ನೀವು? ಎ ನಾಟ್ ಎನ್. ಎ ನಾಟ್ಗೆ ಫಾರ್ಮುಲಾ ಹೇಳಿ. ಹಾಂ, ಇಂಟೆಗ್ರಲ್ ಆಫ್ 0 to pi ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಈಗ ಹೇಳಿ, ಎ ನಾಟ್ ಈಸ್ ಈಕ್ವಲ್ ಟು ಹೇಳಿ. ಹಾಂ, ಇಂಟೆಗ್ರಲ್ ಆಫ್ 0 to pi ಎಫ್ ಆಫ್ ಎಕ್ಸ್ ಅಂದ್ರೇನು? ಎಕ್ಸ್ ಸೈನ್ ಎಕ್ಸ್ ಡಿ ಎಕ್ಸ್. ಕರೆಕ್ಟ್ ಅಲ್ವಾ? ಈಗ ಹೇಳಿ, ನೆಕ್ಸ್ಟ್ ಏನು ಮಾಡಬೇಕು? ಎ ನಾಟ್ ಈಸ್ ಈಕ್ವಲ್ ಟು 2 by pi. ಇದಕ್ಕೆ ಏನು ಅಪ್ಲೈ ಮಾಡಬೇಕು? ಬರ್ನೋಲಿಸು. ಗೊತ್ತಾಗ್ತಿದೆಯಲ್ವಾ? ಹಿಂಗೆ ಅಪ್ಲೈ ಮಾಡ್ತೀರಾ. ಎಕ್ಸ್ನ ಹಂಗೆ ಇಟ್ಕೊಳ್ಳಿ. ಸೈನ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? ಇಂಟಿಗ್ರೇಷನ್ ಏನು? ಮೈನಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? 1 ಮೈನಸ್ ಕಾಸ್ ಎಕ್ಸ್ಗೆ ಇಂಟಿಗ್ರೇಷನ್ ಮೈನಸ್ ಸೈನ್ ಎಕ್ಸ್. ಲಿಮಿಟ್ ಏನು? ಪೈ. ಅರ್ಥ ಆಗ್ತಿದೆಯಲ್ವಾ? ಇದು ಗೊತ್ತಾಗುತ್ತಾ ನಿಮಗೆ? ಈಗ ಇನ್ನೊಂದು ಸತಿ ನೀಟಾಗಿ ಬರೆದ್ಬಿಡ್ತೀನಿ ಇದನ್ನ. ಹೇಳಿ, ಎ ನಾಟ್ ಈಸ್ ಈಕ್ವಲ್ ಟು ಹೇಳಿ 2 by pi. ಇದು ಎಕ್ಸ್ ಇಂಟು ಸೈನ್ ಎಕ್ಸ್ಗೆ ಇಂಟಿಗ್ರೇಷನ್ ಮಾಡೋದು ಯಾವ ಥರ ಹೇಳಿ? ಎಕ್ಸ್ ಇಟ್ಕೊಳ್ಳಿ, ಸೈನ್ ಎಕ್ಸ್ಗೇನು? ಕಾಸ್ ಎಕ್ಸ್ ಮೈನಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? 1 ಮೈನಸ್ ಕಾಸ್ ಎಕ್ಸ್ಗೆ ಇಂಟಿಗ್ರೇಷನ್ ಏನು? ಲಿಮಿಟ್ ಏನು? 2 pi. ಕರೆಕ್ಟ್ ಅಲ್ವಾ? ನೀವು ಮಾಮೂಲಿ ಬರೀರಿ, ಆವಾಗಲೇ ಬರ್ದ್ನಲ್ಲ ಆ ಥರ. ಇದೇನಾಗುತ್ತೆ? ಈ ಟರ್ಮು 0 ಆಗುತ್ತೆ. ಉಳಿಯೋದೇನು? ಎ ನಾಟ್ ಈಸ್ ಈಕ್ವಲ್ ಟು 2 by pi. ಇಲ್ಲಿ ನೋಡಿ, ಇಲ್ಲಿ ಮೈನಸ್ ಏನಿದೆ? ಪ್ಲಸ್ ಇಂಟು ಮೈನಸ್. ಎಕ್ಸ್ ಕಾಸ್ ಎಕ್ಸ್ನ ಒಳಗಡೆ ಇಟ್ಕೊಳ್ಳಿ, ಮೈನಸ್ನ ಆಚೆ ತೊಗೊಳ್ಳಿ. ಎಕ್ಸ್ ಕಾಸ್ ಎಕ್ಸ್ಗೆ ಏನು ಹಾಕಬೇಕು? ಲಿಮಿಟು 0 to pi. ಯಾಕಂದರೆ ಈ ಟರ್ಮ್ ಏನಾಗಿದೆ? 0 ಆಗಿದೆ. ರೀಸನ್ ಯಾಕೆ? ಸೈನ್ ಪೈ ಅಂದರೂ 0, ಸೈನ್ 0 ಅಂದರೂ 0, ಸೈನ್ ಎನ್ ಪೈ ಅಂದರೂ 0ನೇ ಜ್ಞಾಪಕ ಇಟ್ಕೊಳ್ಳಿ. ಸೈನ್ ಎನ್ ಪೈ 0 ಅಂದರೆ ಸೈನ್ 1 pi ಅಂದರೂ 0, ಸೈನ್ 2 pi ಅಂದರೂ 0. ಆ ಥರ ಗೊತ್ತಾಗ್ತಿದೆಯಲ್ವಾ? ಸೈನ್ 3 pi ಅಂದರೂ 0. ಈಗ ಎಕ್ಸ್ ಜಾಗದಲ್ಲಿ ನೀವು ಎ ನಾಟ್ ಈಸ್ ಈಕ್ವಲ್ ಟು ಹೇಳಿ 2 by pi ಮೈನಸ್ ಎಕ್ಸ್ ಜಾಗದಲ್ಲಿ ಪೈ ಹಾಕಿ. ಏನಾಗುತ್ತೆ ಅದು? ಪೈ ಕಾಸ್ ಪೈ ಮೈನಸ್ 0 ಹಾಕಿದ್ರೆ 0 ಕಾಸ್ 0. ಕರೆಕ್ಟ್ ಅಲ್ವಾ? ಈಗ ಹೇಳಿ, ಎ ನಾಟ್ ಈಸ್ ಈಕ್ವಲ್ ಟು 2 by pi ಮೈನಸ್ ಹಂಗೆ ಇರಲಿ. ಪೈ ಇಂಟು ಕಾಸ್ ಪೈ ಅಂದ್ರೇನು? 0 ಇಂಟು ಎನಿಥಿಂಗ್ ಎಸ್ 0. ಗೊತ್ತಾಗ್ತಿದೆಯಲ್ವಾ? 1 ಅಲ್ವಾ? ಕಾಸ್ 0 ಅಂದರೆ 1 ಜ್ಞಾಪಕ ಇಟ್ಕೊಳ್ಳಿ. ಕಾಸ್ ಪೈ ಅಂದ್ರೇನು? -1. ಕಾಸ್ 3 pi ಅಂದರೂ -1. ಕಾಸ್ ಪೈ ಅಂದರೂ -1. ಅದೇ ಕಾಸ್ 0 ಅಂದ್ರೇನು? 1. ಇದು ಗೊತ್ತಿರಬೇಕು ನಿಮಗೆ. ಇಲ್ಲಿ 0 ಇಂಟು 1 ಏನಾಗುತ್ತೆ? 0 ಆಗುತ್ತೆ. ಇಲ್ಲಿ ಹೇಳಿ, ಇದು ಮೈನಸ್ ಪೈ ಆಯಿತು. ಎ ನಾಟ್ ಈಸ್ ಈಕ್ವಲ್ ಟು ಏನಾಯಿತು? 2 by pi ಮೈನಸ್ ಆಫ್ ಮೈನಸ್ ಪೈ. ಮೈನಸ್ ಇಂಟು ಮೈನಸ್ ಹೇಳಿ, 2 by pi ಇಂಟು ಪೈ ಅಂದರೆ ಪೈ ಕ್ಯಾನ್ಸಲ್ ಆದರೆ 2. ಇದು ಎ ನಾಟ್ ಮುಗೀತು. ನೆಕ್ಸ್ಟ್ ಏನು ಫೈಂಡ್ ಮಾಡಬೇಕು? ಎ ಎನ್. ಹೇಳಿ, ಎ ಎನ್ಗೆ ಫಾರ್ಮುಲಾ ಏನು? 2 by pi ಇಂಟೆಗ್ರಲ್ ಆಫ್ 0 to pi ಎಫ್ ಆಫ್ ಎಕ್ಸ್ ಕಾಸ್ ಎನ್ ಎಕ್ಸ್ ಟಿ ಎಕ್ಸ್. ಈಗ ಎ ಎನ್ ಈಸ್ ಈಕ್ವಲ್ ಟು ಹೇಳಿ 2 by pi ಇಂಟೆಗ್ರಲ್ ಆಫ್ 0 to pi ಎಫ್ ಆಫ್ ಎಕ್ಸ್ ಅಂದ್ರೇನು? ಎಕ್ಸ್ ಸೈನ್ ಎಕ್ಸ್ ಕಾಸ್ ಎನ್ ಎಕ್ಸ್ ಡಿ ಎಕ್ಸ್. ಇಲ್ಲಿ ಬರ್ನೋಲಿಸ್ ಅಪ್ಲೈ ಮಾಡೋಕ್ಕಾಗತ್ತಾ ನಾವು? ಎಕ್ಸ್ ಇಂಟು ಸೈನ್ ಎಕ್ಸ್ ಇದ್ದರೆ ಅಪ್ಲೈ ಮಾಡ್ಬೋದು. ಇಲ್ಲಿ ಸೈನ್ ಎಕ್ಸ್ ಕಾಸ್ ಎನ್ ಎಕ್ಸ್ ಎರಡೂ ಇದೆ, ಅದಕ್ಕೆ ಬರ್ನೋಲಿಸ್ ಅಪ್ಲೈ ಮಾಡೋಂಗಿಲ್ಲ. ಫಸ್ಟ್ ಏನು ಮಾಡಬೇಕು? ಇದಕ್ಕೆ ಟ್ರಿಗ್ನಾಮೆಟ್ರಿ ಫಾರ್ಮುಲಾ ಅಪ್ಲೈ ಮಾಡ್ಕೋಬೇಕು. ಅದು ಮಾಡೋಕ್ಕೆ ಮುಂಚೆ ಏನು ಮಾಡಿ, ಇದನ್ನ ಈ ಕಡೆ ಬರ್ಕೊಳ್ಳಿ, ರೀಅರೇಂಜ್ ಮಾಡ್ಕೊಳ್ಳಿ. ಹೇಳಿ, ಎ ಎನ್ ಈಸ್ ಈಕ್ವಲ್ ಟು ಏನು? 2 by pi ಇಂಟೆಗ್ರಲ್ ಆಫ್ 0 to pi
ಫಸ್ಟ್ ಎಕ್ಸ್ ಬರೀರಿ, ಆಮೇಲೆ ಏನು ಬರೀತೀರಾ, ಕಾಸ್ ಎನ್ ಎಕ್ಸ್ ಬರೀರಿ, ಆಮೇಲೆ ಸೈನ್ ಎಕ್ಸ್ ಬರೀರಿ. ಇದಕ್ಕೆ ಕಾಸ್ ಎ ಸೈನ್ ಬಿ, ಕಾಸ್ ಎ ಸೈನ್ ಬಿ ಫಾರ್ಮುಲಾ ಹೇಳ್ತೀರಾ ಹೇಳಿ. ಕಾಸ್ ಎ ಸೈನ್ ಬಿದು ಫಾರ್ಮುಲಾ 1/2 ಇಂಟು ಹೇಳಿ ಸೈನ್ ಆಫ್ ಎ ಪ್ಲಸ್ ಬಿ ಮೈನಸ್ ಸೈನ್ ಆಫ್ ಎ ಮೈನಸ್ ಬಿ. ಈ ಫಾರ್ಮುಲಾ ನೆನಪು ಇಟ್ಕೋಬೇಕು. ಇಲ್ಲಿ ಎ ಅಂದ್ರೇನು, ಕಾಸ್ ಎನ್ ಎಕ್ಸ್ ಸೈನ್ ಎಕ್ಸ್ಗೆ ಅಪ್ಲೈ ಮಾಡಿ. ಎ ಅಂದ್ರೇನು, ಎ ಅಂದರೆ ಎನ್ ಎಕ್ಸು, ಬಿ ಅಂದರೆ ಬರೀ ಎಕ್ಸ್. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಡಿ. ಹೇಳಿ ಏನಾಗುತ್ತೆ, ಎ ಎನ್ ಈಸ್ ಈಕ್ವಲ್ ಟು 2/π ಇಂಟೆಗ್ರಲ್ ಆಫ್ 0 to π ಎಕ್ಸ್ ಇಂಟು ಹಾಫ್ ಇಂಟು ಹೇಳಿ ಸೈನ್ ಆಫ್ ಎನ್ ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ ಹೇಳಿ ಸೈನ್ ಆಫ್ ಎನ್ ಎಕ್ಸ್ ಮೈನಸ್ ಎಕ್ಸ್ ಆಮೇಲೆ ಡಿ ಎಕ್ಸ್. ಇದು ಹಾಫ್ನ ಇದು ಕ್ಯಾನ್ಸಲ್ ಮಾಡಿಬಿಡಿ. ಉಳಿಯೋದೇನು 1/π ಹೇಳಿ 0 to ಎಕ್ಸ್ ಇಂಟು ಹೇಳಿ ಸೈನ್, ಇಲ್ಲಿ ಎಕ್ಸ್ ಕಾಮನ್ ತಗೊಳ್ಳಿ, ಉಳಿಯೋದೇನು n+1 ಇಂಟು ಎಕ್ಸ್ ಮೈನಸ್ ಹೇಳಿ ಸೈನ್, ಇಲ್ಲಿ ಎಕ್ಸ್ನ ಕಾಮನ್ ತಗೊಳ್ಳಿ, ಉಳಿಯೋದೇನು ಇಂಟು ಎಕ್ಸ್ ಡಿ ಎಕ್ಸ್. ಕರೆಕ್ಟ್ ಅಲ್ವಾ? ಈಗ ಬರ್ನೋಲಿಸ್ ರೂಲ್ ಅಪ್ಲೈ ಮಾಡಿ. ಗೊತ್ತಾಗ್ತಿದೆಯಲ್ವಾ ಹೆಂಗೆ ಮಾಡ್ತೀರಾ ಹೇಳಿ. ಎ ಎನ್ ಈಸ್ ಈಕ್ವಲ್ ಟು 1/π ಹೇಳಿ, ಇಲ್ಲಿ ಎಕ್ಸ್ನ ಹಂಗೆ ಇಟ್ಕೋಬೇಕು, ಇದನ್ನ ಇಂಟಿಗ್ರೇಟ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಇದು ಇಂಟಿಗ್ರೇಷನ್ ನೀವು ಮಾಡೋದು ಯಾವ ಥರ ಅಂದರೆ, ಸೈನ್ಗೆ ಇಂಟಿಗ್ರೇಷನ್ ಏನು, ಮೈನಸ್ ಕಾಸ್ n+1 ಇಂಟು ಎಕ್ಸ್ ಡಿವೈಡೆಡ್ ಬೈ n+1. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟ್ ಇದಕ್ಕೆ ಮೈನಸ್ ಹಂಗೆ ಇರಲಿ. ಸೈನ್ಗೆ ಏನು ಇಂಟಿಗ್ರೇಷನು, ಮೈನಸ್ ಕಾಸೆ ಅಲ್ವಾ, ಅಂದರೆ ಎರಡಕ್ಕೂ ಮಾಡಬೇಕು. ಸಮ್ ರೂಲ್ ಇದ್ದಂಗೆ ಇಂಟಿಗ್ರೇಷನಲ್ಲಿ ಯಾವುದು ಮಾಡ್ಕೋಬೋದು, ಪ್ಲಸ್ ಬೇಕಿದ್ರೆ ಆ ಥರನೂ ಮಾಡ್ಕೋಬೋದು. ಹೇಳಿ n-1 ಎಕ್ಸ್ ಡಿವೈಡೆಡ್ ಬೈ, ಅರ್ಥ ಆಗ್ತಿದೆಯಲ್ವಾ? ಆಮೇಲೆ ಏನು ಮಾಡಬೇಕು, ಮೈನಸ್ ಬರೆದು ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು 1 ಹೇಳಿ, ಮೈನಸ್ ಕಾಸ್ಗೆ ಮೈನಸ್ ಸೈನ್ n+1 ಇಂಟು ಎಕ್ಸ್ ಡಿವೈಡೆಡ್ ಬೈ n+1 ಹೋಲ್ ಸ್ಕ್ವೇರ್ ಮೈನಸ್ ಮತ್ತೆ ಮೈನಸ್ ಕಾಸ್ಗೇನು ಮೈನಸ್ ಸೈನ್ n-1 ಇಂಟು ಎಕ್ಸ್ ಡಿವೈಡೆಡ್ ಬೈ 1 ಹೋಲ್ ಸ್ಕ್ವೇರ್. ಈ ಥರ ಬರ್ನೋಲಿಸ್ ನೀಟಾಗಿ ಅಪ್ಲೈ ಮಾಡಿ 0 to π. ಎಲ್ಲಿ ಇಲ್ಲ ಈಗ ಎಕ್ಸ್ ಇಟ್ಕೋತೀರಾ, ಇದಕ್ಕೆ ಇಂಟಿಗ್ರೇಟ್ ಮಾಡ್ತೀರಲ್ವಾ? ಹಾಂ, ಅಲ್ಲೇನು ಬ್ರ್ಯಾಕೆಟ್ ಏನು ಬೇಕಾಗಿಲ್ಲ, ಹಾಕ್ಬೋದು ಬೇಕಿದ್ರೆ, ಇಲ್ಲಿ ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೂ ಬೇಡ. ಹಾಂ, ಜಾಸ್ತಿ ಬ್ರ್ಯಾಕೆಟ್ ಆದರೂ ನಿಮಗೆ ತಲೆನೋವು ಆಗ್ಬಿಡುತ್ತೆ. ಗೊತ್ತಾಗ್ತಿದೆಯಲ್ವಾ? ಮೇನ್ ಇದು ಇಂಟಿಗ್ರೇಟ್ ಮಾಡೋಕ್ಕೆ ಒಂದು ಬ್ರ್ಯಾಕೆಟಲ್ಲಿ ಇರಲಿ, ಒಂದು ಡಿಫ್ರೆನ್ಷಿಯೇಷನ್ದು ಬ್ರ್ಯಾಕೆಟ್ ಇರಲಿ, ಇಂಟಿಗ್ರೇಷನ್ ಕಂಪ್ಲೀಟು ಒಂದು ಬ್ರ್ಯಾಕೆಟಲ್ಲಿ ಇರಲಿ, ಅವಾಗ ಕನ್ಫ್ಯೂಷನ್ ಆಗಲ್ಲ. ಗೊತ್ತಾಗ್ತಿದೆಯಲ್ಲ? ಹೋಲ್ ಸ್ಕ್ವೇರ್ಗೆ ಬರೀಲೇಬೇಕಾಗುತ್ತೆ. ಅರ್ಥ ಆಯ್ತಲ್ವಾ? ಈಗ ಹೇಳಿ ಎಕ್ಸ್ ಹಂಗೆ ಇಟ್ಕೊಳ್ಳಿ, ಸೈನ್ಗೇನು ಮೈನಸ್ ಕಾಸ್ n+1 ಎಕ್ಸ್ ಡಿವೈಡ್ ಬೈ n+1 ಮೈನಸ್ ಹೇಳಿ ಸೈನ್ಗೇನು ಮೈನಸ್ ಕಾಸ್ n-1 ಎಕ್ಸ್ ಡಿವೈಡ್ ಬೈ n-1. ಇದಕ್ಕೆ ಡಿಫ್ರೆನ್ಷಿಯೇಷನ್ ಏನು 1 ಮೈನಸ್ ಸೈನ್ n+1 ಎಕ್ಸ್ ಬೈ n+1 ಹೋಲ್ ಸ್ಕ್ವೇರ್ ಆಮೇಲೆ ಮೈನಸ್ ಆಫ್ ಮೈನಸ್ ಸೈನ್ n+1 ಹೋಲ್ ಸ್ಕ್ವೇರ್ n-1 ಎಕ್ಸ್ ಇಂಟು n-1 ಹೋಲ್ ಸ್ಕ್ವೇರ್. ಅದು ಪಕ್ಕ ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಏನು ಮಾಡಬೇಕು, ಈಗ ನೋಡಿ ಇಲ್ಲಿ ಎಕ್ಸಾಕ್ಟಲ್ಲಿ ಪೈ ಹಾಕಿದ್ರೆ ಏನಾಗುತ್ತೆ, ಸೈನ್ n+1 ಇಂಟು ಪೈ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೈನ್ n+1 ಇಂಟು ಪೈ ಅಂದರೆ ಏನು, ಸೈನ್ n ಪೈ ಅಂದ್ರೇನು 0. ಅರ್ಥ ಆಗ್ತಿದೆಯಲ್ವಾ? ಸೈನ್ n ಪೈ ಅಂದ್ರೇನು 0. ಸೈನ್ ಈಗ n ಪೈ ಅಂದರೆ 0 ಅಂದರೆ n+1 ಆಲ್ಸೋ 0 ಇರುತ್ತೆ. ಅಂದರೆ ಸೈನ್ 1 ಪೈ 0, ಸೈನ್ 2 ಪೈ 0, ಸೈನ್ 3 ಪೈ 0, ಸೈನ್ 4 ಪೈ 0, ಸೈನ್ 5 ಪೈ 0. ಅದಕ್ಕೆ n+1 ಪೈ ಅಂದರೂ 0, ಸೈನ್ n-1 ಪೈ ಅಂದರೂ 0. ಜ್ಞಾಪಕ ಇಟ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಇದೆರಡು ಏನಾಗುತ್ತೆ, ಟಮ್ಮು 0 ಆಗುತ್ತೆ. ಈ ಥರ ಕಂಪ್ಲೀಟ್ 0 ಹಾಕ್ಬಿಡಿ, ಇಲ್ಲಾಂದರೆ ಈ ಥರ ಸಪ್ರೇಟೇ 0, ಇದು 0, ಇದು 0. 0 ಇಂಟು 0 0, ಉಳಿದಿದ್ದೇನೋ, ಇಲ್ಲಾಂದರೆ ಸೇರಿಸಿ ಒಂದು ಈ ಕಡೆ 0 ಹಾಕ್ಬಿಡಿ. ಅರ್ಥ ಆಯ್ತಲ್ವಾ? ಇದು ಮಾತ್ರ ಉಳಿಯುತ್ತೆ. ಇದರಲ್ಲಿ ಏನು ಮಾಡಿ ನೀವು, ಇದು ನೀಟಾಗಿ ಬರೆಯೋಣ. ಹೇಳಿ ಎ ಎನ್ ಈಸ್ ಈಕ್ವಲ್ ಟು ಏನಾಯ್ತು ಈಗ 1/π. ಇಲ್ಲಿ ಎಕ್ಸ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ,
ಇಲ್ಲಿ ಆಚೆ ಯಾವುದು ತಗೋಬೇಕು, ಎಕ್ಸ್ ಬಿಟ್ಟು n+1 ಆಚೆ ಬರ್ಕೊಳ್ಳಿ. ಜೊತೆಗೆ ಏನು ಬರೀಬೇಕು, ಮೈನಸ್. ಹೇಳಿ, ಮೈನಸ್ 1/n+1 ಒಳಗಡೆ ಏನು ಬರ್ಕೋಬೇಕು, ಎಕ್ಸ್ ಇಂಟು ಕಾಸ್ n+1 ಇಂಟು ಎಕ್ಸ್, ಲಿಮಿಟ್ ಏನು, ಪೈ. ಅರ್ಥ ಆಗ್ತಿದೆಯಲ್ವಾ? ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ 1/n-1 ಆಚೆ ತಗೊಳ್ಳಿ. ಒಳಗಡೆ ಏನು ಬರ್ಕೋತೀರಾ, ಎಕ್ಸ್ ಇಂಟು ಹೇಳಿ ಕಾಸ್ n-1 ಇಂಟು ಎಕ್ಸ್, ಲಿಮಿಟ್ ಏನು 0 to π. ಅರ್ಥ ಆಗ್ತಿದೆಯಲ್ವಾ? ಈಗೇನು ಮಾಡಬೇಕಂದ್ರೆ ನೆಕ್ಸ್ಟು ನೋಡಿ, ಇದು ಅಳಿಸ್ಬಿಡ್ಲ ಇದನ್ನ. ಈಗ ನೀಟಾಗಿ ಲಿಮಿಟ್ ಅಪ್ಲೈ ಮಾಡಿ. ಏನು ಅಪ್ಲೈ ಮಾಡಬೇಕು, ಲಿಮಿಟ್ ಅಪ್ಲೈ ಮಾಡಬೇಕು. ಹೇಳಿ, ಲಿಮಿಟ್ ಅಪ್ಲೈ ಹೆಂಗೆ ಮಾಡ್ತೀರಾ, an ಈಸ್ ಈಕ್ವಲ್ ಟು -1/, ಹಂಗೆ ಇಟ್ಕೊಳ್ಳಿ. ಇಲ್ಲಲ್ಲ ಬೇಡ, ಯಾಕಂದರೆ ಇಲ್ಲೂ ಇದೆಯಲ್ಲ. ಇಲ್ಲಲ್ಲ, ಇದು ನೋಡಿ n+1 ಇದೆ, ಇಲ್ಲೇನಿದೆ, ಅದಕ್ಕೆ ತಗೊಳ್ಳಂಗಿಲ್ಲ. ಇಲ್ಲಿ ನೋಡಿ, ಎಕ್ಸಾಕ್ಟಲ್ಲಿ ಪೈ ಹಾಕಿ, ಏನಾಗುತ್ತೆ ಇದು, ಪೈ ಕಾಸ್ n+1 ಇಂಟು ಪೈ ಮೈನಸ್ 0 ಇಂಟು ಎನಿಥಿಂಗ್ ಇಸ್ 0. ಬರೀಲ್ಲ ಅದನ್ನ. ನೆಕ್ಸ್ಟ್ ಹೇಳಿ, ಇದಕ್ಕೆ 1/n-1 ಪೈ ಇಂಟು ಕಾಸ್ n-1 ಇಂಟು ಪೈ ಮೈನಸ್ 0 ಇಂಟು ಎನಿಥಿಂಗ್ ಇಸ್ 0. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಕಾಸ್ ಆಫ್ n ಪೈ ಅಂದ್ರೇನು, -1/n. ಕಾಸ್ ಆಫ್ n+1 ಇಂಟು ಪೈ ಅಂದರೆ ಇದು ನಂಬರ್ಸ್ ಇರೋ ಗಂಟಾನು -1 ಬರಿಬೋದು. ಗೊತ್ತಾಗ್ತಿದೆಯಲ್ವ? ಏನು ಬರಿಬೋದು, 1 2 3 4 5 ಇರೋ ಗಂಟಾನು ನಾವು ಏನು ಬರಿಬೋದು, ಫ್ರ್ಯಾಕ್ಷನ್ ಬಂದಾಗ ಬರೆಯೋಂಗಿಲ್ಲ ಆ ಥರ. ಗೊತ್ತಾಗ್ತಿದೆಯಲ್ವಾ? ಈಗ ಕಾಸ್ n-1 ಇಂಟು ಪೈ ಅಂದ್ರೇನು, -1/n-1. ಅರ್ಥ ಆಗ್ತಿದೆಯಲ್ವಾ? ಈಗ ಇದನ್ನ ಅಪ್ಲೈ ಮಾಡಿ, ಏನಾಗುತ್ತೆ ಹೇಳಿ. ಹೇಳಿ, an ಈಸ್ ಈಕ್ವಲ್ ಟು ಏನಾಯಿತು, 1/π ಮೈನಸ್ ಹೇಳಿ 1/n+1 ಪೈ ಇಂಟು ಹೇಳಿ ಏನಾಗುತ್ತೆ ಇದು, -1/n+1 ಪ್ಲಸ್ 1/n-1 ಇದೇನಾಗುತ್ತೆ, ಪೈ ಇಂಟು -1/n-1. ಅರ್ಥ ಆಗ್ತಿದೆಯಲ್ವ? ಸ್ವಲ್ಪ ನೀಟಾಗಿ ಬರೀರಿ ನೀವು. ಇಲ್ಲಿ ಹೆಂಗೆ ಬರಿಬೇಕು ಹೇಳಿ, ಪ್ಲಸ್ 1/n-1 ಪೈ ಇಂಟು -1/n-. ಈಗ ನೋಡಿ, -1/n+1 ಅಂದರೆ ಅರ್ಥ -1/n ಇಂಟು -1/1 ಅಂತ. ಬೇಸ್ ಸೇಮ್ ಇದ್ರೆ ಪವರ್ ಏನು ಮಾಡ್ಬೋದು, ಆ್ಯಡ್ ಮಾಡ್ಬೋದು. ಅವಾಗ -1 ಏನಾಗುತ್ತೆ, ಅದು n+1 ಆಗುತ್ತೆ. ಈಗ -1/1 ಅಂದರೆ ಏನು, -1 ತಾನೆ. -1/n ಅಂದರೆ n ಮೇಲೆ ಡಿಪೆಂಡ್ ಆಗಿರುತ್ತೆ. -1/1 ಅಂದರೆ -1. ಇದೇನಾಗುತ್ತೆ, -1/n ಅಂತ. -n+1 ಅಂದರೆ ಏನು, ಮೈನಸ್ ಇಂಟು -1/n. ಯಾವಾಗಲೂ ಪವರ್ n+1 ಇರಲಿ, ಏನಾದರೂ ಇರಲಿ, ಅದು ಇನ್ ಟರ್ಮ್ಸ್ ಆಫ್ -1/n ಇರುತ್ತೆ. ಅಥವಾ -1/n ಇರುತ್ತೆ, ಇಲ್ಲಾಂದರೆ +1/n ಇರುತ್ತೆ. ಈಗ ನೆಕ್ಸ್ಟ್ ಏನು, -1/n-1 ಅಂದ್ರೇನು, -1/n ಡಿವೈಡೆಡ್ ಬೈ -1/1. ಬೇಸ್ ಸೇಮ್ ಇದ್ದರೆ, ಡಿವಿಷನ್ ಇದ್ದರೆ ಪವರ್ ಏನು ಮಾಡ್ಬೋದು, ಮೈನಸ್ ಮಾಡ್ಬೋದು. ಈಗ -1/1 ಅಂದ್ರೇನು, -1. ಇದು -1/n. ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಇದೆಲ್ಲ ಮಾಡ್ಕೊಂಡು ಕೂತ್ಕೋಬೇಡಿ. ಏನು ಬರಿಬೇಕು ಹೇಳಿ, an ಈಸ್ ಈಕ್ವಲ್ ಟು 1/π ಮೈನಸ್ ಹೇಳಿ 1/n+1 ಪೈ ಇಂಟು ಇದಕ್ಕೆ ಏನು ಬರಿಬೇಕು ಹೇಳಿ, ಮೈನಸ್ ಆಫ್ ಹೇಳಿ ಏನು ಬರೀತೀರಾ, -1/n. ಆಮೇಲೆ 1/n-1 ಪೈ ಇಂಟು -1/n. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ಇದು -1/n ಮತ್ತು ಪೈನ ಕಾಮನ್ ತಗೋಬಿಡಿ. an ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, ಪೈ -1/n ಆಚೆ ತಗೊಳ್ಳಿ, ಡಿವೈಡ್ ಬೈ ಪೈ ಯಾವುದು, ಈ ಪೈ. ಇದು ಪೈ ಇಂಟು -1/n. ಇದು ಗೊತ್ತಾಗ್ತಿಲ್ಲ, ಇದೆರಡರಲ್ಲೂ ಕಾಮನ್. ಈಗ ಇದು ಪೈ ಇಂಟು -1/1 ಹೋದರೆ ಉಳಿಯೋದೇನು, ಮೈನಸ್ ಇಂಟು ಮೈನಸ್ 1/n+1
ಪ್ಲಸ್ ಇಂಟು ಮೈನಸ್ 1/, ಕರೆಕ್ಟ್ ಅಲ್ವಾ? ಈಗ ಎಲ್ ಸಿ ಎಮ್ ಮಾಡಿ ಏನಾಗುತ್ತೆ, ಪೈ ಎ ಎನ್ ಈಸ್ ಈಕ್ವಲ್ ಟು ಹೇಳಿ -1/n. ಎಲ್ ಸಿ ಎಮ್ ಮಾಡಿ n - 1 ಮೈನಸ್ ಆಫ್ n + 1. 1 × n - 1 ಅಂದರೆ n - 1 ಮೈನಸ್, ಇಲ್ಲಿ ಮೈನಸ್ ಇರೋದ್ರಿಂದ ಇದು ಬ್ರ್ಯಾಕೆಟಲ್ಲಿ ಬರೀರಿ. ಡಿವೈಡೆಡ್ ಬೈ ಹೇಳಿ n² n + 1 ಇಂಟು n - 1 ಅಂದ್ರೇನು, a² ಮೈನಸ್ a² ಅಂದರೆ n², b² ಅಂದರೆ ಏನು 1². ನೆಕ್ಸ್ಟ್ ಏನಾಗುತ್ತೆ, ಎ ಎನ್ ಈಸ್ ಈಕ್ವಲ್ ಟು ಹೇಳಿ -1/n ಹೇಳಿ n - 1 ಮೈನಸ್ n ಮೈನಸ್ ಇಂಟು ಪ್ಲಸ್ 1 ಡಿವೈಡೆಡ್ ಬೈ n² ಮೈನಸ್ 1 ಮೈನಸ್ n ಪ್ಲಸ್ n. ಎ ಎನ್ ಈಸ್ ಈಕ್ವಲ್ ಟು ಏನಾಯಿತು, -1/n ಮೈನಸ್ 2/-1. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಫೈನಲ್ ಆನ್ಸರ್ ಏನು, 2 × -1/n ಡಿವೈಡೆಡ್ ಬೈ 1 ಮೈನಸ್ n². ಯಾವುದು? ಇಲ್ಲಿ ಏನೇನು ಕ್ಯಾನ್ಸಲ್ ಆಯ್ತಲ್ಲ, ಅದು ಬೇಡ. ಇದು -1/n + 1 ಬರಿಬೋದಾ ಅಂತನಾ? ಬೇಡ, ಅದು ಮೈನಸ್ ತೆಗ್ದೇ ಬಿಡಿ. ಇಲ್ಲಾಂದರೆ ಒಂದು ಕೆಲಸ ಮಾಡಿ, ಮೈನಸಲ್ಲೇ ಇರಲಿ, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಹೇಳಿ -2 × -1/n ಡಿವೈಡ್ ಬೈ ಈ ಥರನೇ ಇರಲಿ. -1/n + 1 ಬೇಕಾದರೂ ಬರ್ಕೋಬೋದು. ಅರ್ಥ ಆಯ್ತಲ್ವಾ? ಇದನ್ನ ರಬ್ ಮಾಡಿಬಿಡ್ತೀನಿ. ಅಲ್ಲಲ್ಲ, -1 - 1 ಎಷ್ಟು? ಹಾಂ ಇಲ್ಲಿ ನೋಡಿ, -1/n -1/n ಕಾಮನ್ ತಗೊಳ್ಳಿ. ಇಲ್ಲಿ ನೋಡಿ, ಇದು π × -1/n + 1 ಇದೆ. ಇಲ್ಲೇನಿದೆ, -1/n -1. -1/n + 1 ಅಂದರೂ -1/n -1/n -1 ಅಂದರೂ -1/n. ಗೊತ್ತಾಗ್ತಿದೆಯಲ್ವಾ? ಈಗ ಕಾಮನ್ ತೊಗೊಳ್ಳುವಾಗ π × ನಾನೇನು ತೊಗೊಂಡು ನೀನು ಬರೀ -1/n. ಈ ಮೈನಸ್ ಹಂಗೆ ಇದೆ. ಯಾವ ಮೈನಸ್ ಹಂಗೆ ಇದೆ? ಆ ಮೈನಸ್ ಹಂಗೆ ಇದೆ. ಗೊತ್ತಾಗ್ತಿದೆಯಲ್ವಾ? ಅಲ್ಲೇನಾಗುತ್ತೆ, -1/n ಇದೆಯಲ್ಲ, -1/n ಕಾಮನ್ ತೊಗೊಂಡ್ರೆ, π ಕಾಮನ್ ತೊಗೊಂಡ್ರೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, 1/n + 1 ಆಗುತ್ತೆ. ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, 1/n - 1. ಆಮೇಲೆ ಎಲ್ ಸಿ ಎಮ್, n + 1 × n - 1 ಅಂದರೆ n² - 1². n - 1 ಮೈನಸ್ ಆಫ್ n + 1. n - 1 ಮೈನಸ್ n + 1 ಕ್ಯಾನ್ಸಲ್ ಆದರೆ ಏನು ಬರುತ್ತೆ, -2/. ಮೈನಸ್ನ ಹಂಗೆ ಇಟ್ಕೊಳ್ಳಿ. ಇದನ್ನ ಬೇಕಿದ್ರೆ -1/n + 1 ಬೇಕಾದರೂ ಬರ್ಕೋಬೋದು. ಇಲ್ಲ ನಾನು ಹೆಂಗೆ ಬರ್ದಿದ್ದೀನಿ ಹಂಗೆ ಬಿಡಿ. ಗೊತ್ತಾಯ್ತಲ್ವ? ಇದು ಅಳಿಸ್ಬಿಡ್ತೀನಿ. ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿ. ಈಗ ಎ ಎನ್ ಆಯಿತು. ಆದರೆ ಎ ಎನ್ನು ವ್ಯಾಲ್ಯೂನ ಈಗ ನೋಡಿ, ಹಾಫ್ ರೇಂಜ್ ಫೋರಿಯರ್ ಸೀರೀಸ್ ಹೇಳಿ. ಫಾರ್ಮುಲಾ f(x) ಅಂದ್ರೇನು, a0/2 ಸಮೇಷನ್ ಆಫ್ n = 1 to ∞ an cos nx. ಕರೆಕ್ಟ್ ಅಲ್ವಾ? ಇಲ್ಲಿ ಏನೇನು ಬರುತ್ತೆ, a0/2 n ಜಾಗದಲ್ಲಿ 1 ಆಗಿ a1 cos 1x, a2 cos 2x, a3 cos 3x. ಅಂದರೆ n ವ್ಯಾಲ್ಯೂ 1, 2, 3 ಎಲ್ಲದಕ್ಕೂ ಡಿಫೈನ್ಡ್ ಆಗಿರಬೇಕು. ಈಗ ಎಕ್ಸಾಂಪಲ್ಲು n 1 ಹಾಕಿ ಏನಾಗುತ್ತೆ ಇದು, 1² 1 - 0 ಎನಿಥಿಂಗ್ ಡಿವೈಡ್ ಬೈ 0 ಇನ್ಫಿನಿಟಿ. ಇಲ್ಲೇನು ಬರೀಬೇಕಾಗುತ್ತೆ ನೀವು, a0 ಅಂದರೆ 2/2, a1 ಅಂದರೆ ಇನ್ಫಿನಿಟಿ cos 1x, a2 ಅಂದರೆ -2 × -1/2 ಡಿವೈಡ್ ಬೈ 2² - 1 cos 2x. 3 ಅಂದರೆ ಡಿಫೈನ್ ಇದೆ, 4 ಇದೆ ಡಿಫೈನ್ ಇದೆ. ಆದರೆ ಇನ್ಫಿನಿಟಿ ಪ್ಲಸ್ ಎನಿಥಿಂಗ್ ಏನಾಗ್ಬಿಡುತ್ತೆ, ಎಲ್ಲ ಆನ್ಸರ್ ಇನ್ಫಿನಿಟಿನೇ ಆಗ್ಬಿಡುತ್ತೆ. ಗೊತ್ತಾಗ್ತಿದೆಯಲ್ವಾ? ಅದಕ್ಕೆ ಏನು ಮಾಡಬೇಕು, ಈ ಎ ಎನ್ ಇದೆಯಲ್ವಾ, ಓನ್ಲಿ ಡಿಫೈನ್ ಫಾರ್ ಎನ್ ವ್ಯಾಲ್ಯೂ 2ಗಿಂತ ಜಾಸ್ತಿ ಇರೋದಕ್ಕೆ, ನಾಟ್ ಫಾರ್ 1. ಇದು ಇರಲಿ, ಏನಂತ ಬರೀಬೇಕು, n ಶುಡ್ ನಾಟ್ ಬಿ ಈಕ್ವಲ್ ಟು 1. ಅರ್ಥ ಆಗ್ತಿದೆಯಲ್ವ? ಅದಕ್ಕೆ ಏನು ಮಾಡಬೇಕು, ಈಗ a0 ಆಯಿತು, ಇದು a0 ಆಗಿದೆ, a2 ಇಂದ ಹಿಡಿದು ಎಲ್ಲ ಬಂದ್ಬಿಡುತ್ತೆ. ಎ ಎನ್ನಲ್ಲಿ ಏನೇನು ಬರುತ್ತೆ, 2ಗೆ ಡಿಫೈನ್ಡ್ ಆಗಿದೆ, a3, a2, a4, a5, a6 ಎಲ್ಲ ಬಂದ್ಬಿಡುತ್ತೆ. ಆದರೆ ಏನು ಬರಲ್ಲ,
ಎ ಒನ್ ಬರಲ್ಲ. ಅದಕ್ಕೆ ಎ ಒನ್ನ ನಾವು ಇದರಿಂದ ಫೈಂಡ್ ಮಾಡಬೇಕು. ಎಲ್ಲಿಂದ ಫೈಂಡ್ ಮಾಡಬೇಕು? ಇಲ್ಲಿಂದ. ಇದು ಈಕ್ವೇಷನ್ 1 ಅಂದ್ಕೊಳ್ಳಿ. ಹೇಳಿ, ಫ್ರಮ್ 1 ಎ ಒನ್ ಅಂದರೆ ಏನಾಗುತ್ತೆ? 2/π n ಜಾಗದಲ್ಲಿ 1 ಹಾಕಿ. ಹೇಳಿ, 2/π ಇಂಟೆಗ್ರಲ್ ಆಫ್ 0 to π x ಇಂಟು ಹೇಳಿ x sin x 1x. n ಜಾಗದಲ್ಲಿ 1 ಹಾಕಬೇಕು. ಕಾಸ್ ಎನ್ ಎಕ್ಸ್ ಇರೋದು ಕಾಸ್ ಎಕ್ಸ್ ಆಗುತ್ತೆ. ಈಗ ಇದನ್ನ ಇಂಟಿಗ್ರೇಟ್ ಮಾಡೋದು ಯಾವ ಥರ ಅಂದರೆ, ಫಸ್ಟು ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ಹೇಳಿ, ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಅಂದ್ರೇನು? ಸೈನ್ 2x. ಅರ್ಥ ಆಗ್ತಿದೆಯಲ್ವಾ? 1/2 ಸೈನ್ 2x. ಹೇಳಿ ಫಾರ್ಮುಲಾ a1 ಈಸ್ ಈಕ್ವಲ್ ಟು 2/π 0 to π x ಇಂಟು ಹೇಳಿ 1/2 ಸೈನ್ 2x dx. e ಟು ಕ್ಯಾನ್ಸಲ್. ಈಗೇನು ಮಾಡ್ಬೇಕು ಹೇಳಿ? ಇದು ಅಳಿಸ್ಬಿಡ್ತೀನಿ. ಇದು ಈಗ ಇಂಟಿಗ್ರೇಟ್ ಮಾಡೋಕ್ಕೆ ಏನು ಮಾಡ್ಬೇಕು ಹೇಳಿ? ಏನಿದೆ ಅಲ್ಲಿ? ಎಕ್ಸ್ ಇಂಟು ಸೈನ್ 2x ಇದೆ. ಹೆಂಗೆ ಇಂಟಿಗ್ರೇಟ್ ಮಾಡ್ತೀರಾ? ಹಾಂ, ವೆರಿ ಗುಡ್. ಬರ್ನೌಲಿಸ್ ರೂಲ್ ಅಪ್ಲೈ ಮಾಡಬೇಕು. ಹೇಳಿ, ಅಪ್ಲೈ ಮಾಡಿ. ಎಕ್ಸ್ ಇಟ್ಕೊಳ್ಳಿ, ಸೈನ್ 2xಗೇನು? ಹಾಂ, ಇದು 0 to π. ಇದು e ಟು ಕ್ಯಾನ್ಸಲ್ ಆಯಿತು. a1 ಈಸ್ ಈಕ್ವಲ್ ಟು 1/π. ಇಂಟಿಗ್ರೇಟ್ ಮಾಡಿದ್ರೆ ಏನು ಬರುತ್ತೆ? ಎಕ್ಸ್ ಇಟ್ಕೊಳ್ಳಿ, ಕಾಸ್ 2xಗೇನು? ಸೈನ್ 2xಗೇನು ಇಂಟಿಗ್ರೇಷನ್? /2 ಮೈನಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? ಮೈನಸ್ ಕಾಸ್ 2x/2ಗೆ 4 2² ಅಂತ ಬೇಕಾದರೆ ಬರೀ. ಲಿಮಿಟ್ ಏನು? ಇದು 0 to πಗೆ ಇದೇನಾಗುತ್ತೆ? 0 ಆಗ್ಬಿಡುತ್ತೆ. ಉಳಿಯೋದೇನು? ಹಾಂ, ನೋಡಿ, a1 ಈಸ್ ಈಕ್ವಲ್ ಟು 1/π. ಇಲ್ಲಿ -1/2ನ ಆಚೆ ತಗೊಳ್ಳಿ. ಉಳಿಯೋದೇನು? ಕಾಸ್ 2x ಲಿಮಿಟು 0 to π. ಕರೆಕ್ಟ್ ಅಲ್ವಾ? ಈಗ a1 ಏನಾಯಿತು? a1 ಏನಾಯಿತು? ಈಗ ನೋಡಿ, ಇದನ್ನ ಇಂಟಿಗ್ರೇಟ್ ಮಾಡೋದು. ಎಕ್ಸ್ ಇಟ್ಕೊಳ್ಳಿ, ಸೈನ್ 2xಗೇನು? ಮೈನಸ್ ಕಾಸ್ 2x/2. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಏನು ಮಾಡಬೇಕು? ಮೈನಸ್ ಇಟ್ಕೋಬೇಕು. ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? 1 ಮೈನಸ್ ಕಾಸ್ 2x/2ಗೆ ಇಂಟಿಗ್ರೇಷನ್ ಏನು? 2x/4. ಇದು ಲಿಮಿಟ್ ಅಪ್ಲೈ ಮಾಡಿದಾಗ 0 ಆಗಿಬಿಡುತ್ತೆ. ಇಲ್ಲಿ 1/π ಇಟ್ಕೊಳ್ಳಿ, -1/2 ಆಚೆ ತೊಗೊಂಡ್ರೆ ಉಳಿಯೋದೇನು? ಎಕ್ಸ್ ಇಂಟು ಕಾಸ್ 2x ಅಲ್ವಾ? ಇದು ಸಾರಿ, ಇದೇನಿದು? ಎಕ್ಸ್ ಇಂಟು ಕಾಸ್ 2x. ಈಗ ಲಿಮಿಟ್ ಅಪ್ಲೈ ಮಾಡಿ. ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಇಲ್ಲಿ ನೋಡಿ, -1/2π ಹೇಳಿ π ಕಾಸ್ 2π -0 ಅಂದರೆ ಏನಾಯಿತು? -1/2π π. ಕಾಸ್ 2π ಅಂದರೆ 1. ಅರ್ಥ ಆಗ್ತಿದೆಯಲ್ವಾ? ಕಾಸ್ 2π ಅಂದ್ರೇನು? 1 ಜ್ಞಾಪಕ ಇಟ್ಕೋಬೇಕು ನೀವು. ನೋಡಿ, ಕಾಸ್ nπ ಅಂದ್ರೇನು? -1/n. ಕಾಸ್ 1π ಅಂದ್ರೇನು? -1/1. ಕಾಸ್ 2π ಅಂದರೆ -1/2. ಕಾಸ್ 3π ಅಂದರೆ? ಕಾಸ್ 4π ಅಂದರೆ? ಕಾಸ್ 5π ಅಂದರೆ? ಹಾಂ, ಇದರಲ್ಲಿ -1 ಅಥವಾ +1 ಬರುತ್ತೆ ಆನ್ಸರ್ ಅಷ್ಟೇ. ಇದು -1, ಇದು ಯಾಕಂದರೆ ಹೋಲ್ ಸ್ಕ್ವೇರ್ ಇದ್ದರೆ ಪ್ಲಸ್ ಆಗಿಬಿಡುತ್ತೆ. ಇದು -1, ಇದು ಅರ್ಥ ಆಗ್ತಿದೆಯಲ್ವಾ? ಇದು ಗೊತ್ತಿರಲಿ ನಿಮಗೆ. ಕಾಸ್ 2π ಅಂದರೆ ಏನು? 1. -0 ಅಂದರೆ ಇದಾಗ್ಬಿಡುತ್ತೆ. ಫೈನಲ್ ಆನ್ಸರ್ ಏನಿದು? ಇದನ್ನ ಬಿಟ್ಬಿಡಿ, 0ನ. π ಕ್ಯಾನ್ಸಲ್ ಅಲ್ವಾ? -1/2. ಕರೆಕ್ಟ್ ಅಲ್ವಾ? ಈಗ ಹಾಫ್ ರೇಂಜ್ ಹೇಳಿ, ಕೊಸೈನ್ ಸೀರೀಸ್ ಅಂತ ಬರ್ಕೊಳ್ಳಿ. ಹೇಳಿ ಫಾರ್ಮುಲಾ. f(x) = ಹೇಳಿ. ಹಾಂ, ಸಮೇಷನ್ ಆಫ್ an ಕಾಸ್ nx. ಆದರೆ ಇಲ್ಲೇನು ಮಾಡಬೇಕು? ನಮಗೆ a0 ಗೊತ್ತಿದೆ. ಅರ್ಥ ಆಗ್ತಿದೆಯಲ್ವಾ? ಇನ್ನೊಂದು ನಾವು ಇಲ್ಲಿ a1 ಇಲ್ಲಿಂದ ಇದನ್ನ ತಗೊಳಕ್ಕಾಗಲ್ಲ. ನಮ್ಗೆ ಇನ್ನೊಂದು a1 ಗೊತ್ತಿದೆ. ಏನು ಗೊತ್ತಿದೆ? a1. ಆವಾಗ ಏನು ಮಾಡಬೇಕು? ಇದನ್ನ ಸ್ವಲ್ಪ ಎಕ್ಸ್ಪ್ಯಾನ್ಷನ್ ಮತ್ತೆ ಮಾಡಬೇಕು. ಹೇಳಿ, a0/2
ಪ್ಲಸ್ ಎ ಒನ್ ಕಾಸ್ ಒನ್ ಎಕ್ಸ್ ಪ್ಲಸ್ ಸಮೇಷನ್ ಆಫ್ ಎನ್ ಈಸ್ ಈಕ್ವಲ್ ಟು 2 to ಇನ್ಫಿನಿಟಿ ಎ ಎನ್ ಕಾಸ್ ಎನ್. ಈ ಥರ ಬರ್ಕೋಬೇಕು ಇದನ್ನ ಆಲ್ಟ್ರ್ ಮಾಡಿ. ಅರ್ಥ ಆಗ್ತಿದೆಯಲ್ವಾ? ಯಾವಾಗ ಎ ಒನ್ನು ಫೈನ್ ಮಾಡಿದಾಗ. ಅರ್ಥ ಆಗ್ತಿದೆಯಲ್ವಾ? ಇದನ್ನ ನೀಟಾಗಿ ಬರೆದ್ಬಿಡ್ತೀನಿ. ಹೇಳಿ, ಎನ್ ಬರುತ್ತೆ ಪ್ಲಸ್ ಸಮೇಷನ್ ಆಫ್ ಎನ್ ಈಸ್ ಈಕ್ವಲ್ ಟು 2 to ಇನ್ಫಿನಿಟಿ ಎ ಎನ್ ಎನ್ ಎಕ್ಸ್. ಕರೆಕ್ಟ್ ಅಲ್ವಾ? ಈಗ ಸಬ್ಸ್ಟ್ಯೂಟ್ ಮಾಡಿ ಎ ನಾಟು ಎ ಒನ್ ಮತ್ತು ಎ ಎನ್ನ ಸಬ್ಸ್ಟ್ಯೂಟ್ ಮಾಡಿ. ಎಫ್ ಆಫ್ ಎಕ್ಸ್ ಅಂದರೆ ಏನು ಫಸ್ಟು? ಎಕ್ಸ್ ಸೈನ್ ಎಕ್ಸ್ 2/2 1. ಇದು 2. ಎ ಒನ್ ಅಂದ್ರೇನು? ಮೈನಸ್ 1/2. ಕಾಸ್ 1x ಅಂದ್ರೇನು? ಕಾಸ್ ಎಕ್ಸ್. ಪ್ಲಸ್ ಹೇಳಿ ಸಮೇಷನ್ ಆಫ್ ಎನ್ ಈಸ್ ಈಕ್ವಲ್ ಟು 2 to ಇನ್ಫಿನಿಟಿ ಎ ಎನ್ ಅಂದ್ರೇನು? ಮೈನಸ್ 2 ಇಂಟು ಮೈನಸ್ 1 ಪವರ್ ಎನ್ ಡಿವೈಡೆಡ್ ಬೈ ಎನ್ ಸ್ಕ್ವೇರ್ ಮೈನಸ್ 1 ಕಾಸ್ ಎನ್ ಎಕ್ಸ್. ಕರೆಕ್ಟ್ ಅಲ್ವಾ? ಈಗ ನೋಡಿ ಈ ಥರ ಬಂತು ನಮಗೆ. ಈಗ ನಾವು ಈ ಸೀರೀಸ್ನ ಫೈಂಡ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಇದನ್ನ ಪ್ರೂವ್ ಮಾಡೋಕ್ಕೆ ಎನ್ ಜಾಗದಲ್ಲಿ ಏನು ಹಾಕ್ಬೇಕು ಹೇಳಿ? π/2. ಯಾಕೆ ಅಂದರೆ ಕಾಸ್ ಎನ್ ಎಕ್ಸ್ ಇದ್ದಾಗ 0 ಅಥವಾ ಪೈ ಹಾಕ್ತಿದ್ವಿ. ಆದರೆ ಲೆಫ್ಟಲ್ಲಿ ಏನಿದೆ? ಸೈನ್ ಎಕ್ಸ್ ಇದೆ. ಗೊತ್ತಾಗ್ತಿದೆಯಲ್ವಾ? ಅದಕ್ಕೆ ಏನು ಹಾಕಬೇಕು? π/2. ಇದನ್ನ ಪ್ರೂವ್ ಮಾಡೋಕ್ಕೆ ಲೆಟ್ ಎಕ್ಸ್ ಈಸ್ ಈಕ್ವಲ್ ಟು ಏನು? π/2. ಅವಾಗ ಏನಾಗುತ್ತೆ ಹೇಳಿ? π/2 ಹಾಂ 1 ಮೈನಸ್ 1/2 ಕಾಸ್ π/2. ಆಮೇಲೆ 2 ಮೈನಸ್ 2 ಎನ್ ಸ್ಕ್ವೇರ್ ಮೈನಸ್ 1 ಕಾಸ್ ಎನ್ π/2. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಸೈನ್ π/2 ಅಂದ್ರೇನು? ಜ್ಞಾಪಕ ಇಟ್ಕೊಳ್ಳಿ ಫಾರ್ಮುಲಾ. ಸೈನ್ π/2 ಅಂದರೆ 1. ಕಾಸ್ π/2 ಅಂದ್ರೇನು? 0. ಅರ್ಥ ಆಗ್ತಿದೆಯಲ್ಲ? ಬರೀ ಏನಾಗುತ್ತೆ ಇದು? π/2 ಆಗುತ್ತೆ. π/2 ಈಸ್ ಈಕ್ವಲ್ ಟು ಹೇಳಿ 1 ಪ್ಲಸ್ ಇಲ್ಲಿ ನೋಡಿ ಎನ್ ಜಾಗದಲ್ಲಿ ಇಲ್ಲಿ ಕಾಸ್ ಎನ್ π/2 ಇದೆ. ಏನಿದೆ? 2 ಹಾಕಿದ್ರೆ ಏನಾಗುತ್ತೆ ಅದು? ಕಾಸ್ π/2 ಅಂದ್ರೇನು? 0. ಕರೆಕ್ಟ್ ಅಲ್ವಾ? ನೆಕ್ಸ್ಟು ಕಾಸ್ ಅದೇ 3π/2 ಅಂದರೆ 0. ಕಾಸ್ 5π/2 ಅಂದರೆ 0. ಕಾಸ್ 7π/2 ಅಂದರೆ 0. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಈಗ ಎಕ್ಸಾಂಪಲ್ಲು ಈ ಒನ್ಗೆ ಏನಾಗುತ್ತೆ? 2 2 ಕ್ಯಾನ್ಸಲ್ ಆಗಿ ಕಾಸ್ ಪೈ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಏನಾಗುತ್ತೆ? ಪೈ. ಆದರೆ ಈ ಒನ್ಗೆ ಕಾಸ್ ಪೈ ಅಂದ್ರೇನು? ಮೈನಸ್ 1. ಕಾಸ್ 2π ಅಂದ್ರೇನು? ಪ್ಲಸ್ 1. ಇದು ಜ್ಞಾಪಕ ಇಟ್ಕೊಳ್ಳಿ. ಕಾಸ್ ಪೈ ಅಂದ್ರೇನು? ಮೈನಸ್ 1. ಕಾಸ್ 2π ಅಂದರೆ ಕಾಸ್ 3π ಅಂದರೆ ಮೈನಸ್ 1. ಇದು ಗೊತ್ತಿರಬೇಕು. ಕಾಸ್ 1π/2 ಅಂದರೆ 0. ಕಾಸ್ 3π/2 ಅಂದರೆ 0. ಕಾಸ್ π/2. ಈಗ ಇಲ್ಲಿ ನೋಡಿ 2 ಹಾಕಿದ್ರೆ ಏನಾಗುತ್ತೆ ಹೇಳಿ? ಎನ್ ಜಾಗದಲ್ಲಿ 2 ಹಾಕಿದ್ರೆ 2 2 ಕ್ಯಾನ್ಸಲ್ ಆದರೆ ಕಾಸ್ ಪೈ. 3 ಹಾಕಿದ್ರೆ 3π/2 ಬಂದ್ಬಿಡುತ್ತೆ. 4 ಹಾಕಿದ್ರೆ 2π/2. 4 ಹಾಕಿ 2π ಬರುತ್ತೆ. 5 ಹಾಕಿದ್ರೆ 5π/2. 6 ಹಾಕಿದ್ರೆ ಕಾಸ್ 3π. ಅಂದರೆ 2 ಹಾಕಿದ್ರೆ ಕಾಸ್ 1π. 3 ಹಾಕಿದ್ರೆ ಕಾಸ್ 3π/2. 4 ಹಾಕಿದ್ರೆ ಕಾಸ್ 2π. 5 ಹಾಕಿದ್ರೆ ಕಾಸ್ 5π/2. ಇಲ್ಲಿ 5π/2 1π/2 ಬಂದಾಗ ಏನು? 0. ಯಾವಾಗ ಬರುತ್ತೆ? 3π/2 5/2 ಯಾವಾಗ ಬರುತ್ತೆ? ಆಡ್ ನಂಬರ್ ಹಾಕಿದಾಗ. ಅದಕ್ಕೇನು ಮಾಡಿ? ಆಡ್ ನಂಬರ್ನ ಬಿಟ್ಬಿಡಿ, ಬರೀ ಈ ಒನ್ನ ಬರ್ಕೊಳ್ಳಿ. ಏನು ಬರ್ಕೋತೀರಾ ಇಲ್ಲಿ? ಈ ಒನ್. ಇದು ಅಳಿಸ್ಬಿಡ್ತೀನಿ. ಈಗ ಹೇಳಿ ಏನು ಬರುತ್ತೆ? ಇಲ್ಲಿ ಏನೇನು ಆಚೆ ತೊಗೋತೀರಾ? -2ನ ಈಗಲೇ ಬೇಡ, ಆಚೆ ಆಮೇಲೆ ತೊಗೊಳ್ಳೋಣ. ಇಲ್ಲೇನು ತೊಗೊಳ್ಳಿ? ಬರೀ ಈ ಒನ್ ಬರ್ಕೊಳ್ಳಿ. 2 ಹೇಳಿ 4 6 ಅಪ್ ಟು ಇನ್ಫಿನಿಟಿ. -2 ಇಂಟು ಹೇಳಿ -1 ಪವರ್ n ಡಿವೈಡೆಡ್ ಬೈ n ಸ್ಕ್ವೇರ್ ಮೈನಸ್ 1 ಕಾಸ್ nπ/2. ಅರ್ಥ ಆಗ್ತಿದೆಯಲ್ವಾ? ಈಗ ಹಾಕಿ ಎನ್ ಜಾಗದಲ್ಲಿ ಏನು ಹಾಕ್ತೀರಾ ಹಾಕಿ. 1. ಅರ್ಥ ಆಗ್ತಿದೆಯಲ್ವಾ? ಈಗ ಫಸ್ಟ್ ಏನಾಗಬೇಕು?
2 ಹಾಕಿ ಏನಾಗುತ್ತೆ ಹೇಳಿ. ಇಲ್ಲಿ -2 ಬರುತ್ತಾ? ಇಲ್ಲಿ -1/2 ಅಂದ್ರೇನು? ಇಲ್ಲಿ ಇನ್ನೊಂದು ಜ್ಞಾಪಕ ಇಟ್ಕೊಳ್ಳಿ, ಈವನ್ ನಂಬರ್ ಹಾಕಿದ್ರೆ ಇದೇನಾಗುತ್ತೆ ಹೇಳಿ. -1 ಈವನ್ ನಂಬರ್ ಏನಾಗುತ್ತೆ? ಪಾಸಿಟಿವ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಬರೀ ಉಳಿಯೋದೇನು? 5/2 ಈಸ್ ಈಕ್ವಲ್ ಟು ಹೇಳಿ 1 ಪ್ಲಸ್ ಬರೀ ಉಳಿಯೋದೇನು? 2, 4, 6 -2/n² -1 ಕಾಸ್ n π/2 ಇಷ್ಟು ಮಾತ್ರ ಉಳಿಯುತ್ತೆ. ಕರೆಕ್ಟ್ ಅಲ್ವಾ? ಈಗ ಹೇಳಿ ನೆಕ್ಸ್ಟ್ ಏನು ಮಾಡಬೇಕು? n ಜಾಗದಲ್ಲಿ 2 ಹಾಕಿ. 2 ಹಾಕಿ ಏನಾಗುತ್ತೆ ಇದು? -2/3 ಅಲ್ವಾ? ಕಾಸ್ 2π/2 ಅಂದರೆ ಕಾಸ್ ಪೈ ಅಂದ್ರೇನು? -1. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ n ಜಾಗದಲ್ಲಿ 2 ಹಾಕಿದ್ರೆ 2² ಏನಾಗುತ್ತೆ? 4. 4 - 1 3. ಇಲ್ಲಿ 2 ಹಾಕಿದ್ರೆ 2π/2 ಬಂದು 1π. ಕಾಸ್ 1π ಅಂದರೆ -1. ಈಗ 4 ಹಾಕಿದ್ರೆ -2 ಹೇಳಿ 4² ಅಂದರೆ 16 - 1 ಅಂದರೆ 15. ಇಲ್ಲಿ +1 ಇನ್ನೊಂದು. ಈಗ ಇನ್ನೊಂದು ಹಾಕಿ ಏನು ಹಾಕ್ತೀರಾ? -2 ಹೇಳಿ 6 ಹಾಕಿ ಏನಾಗುತ್ತೆ? 36 - 1 ಎಷ್ಟು? 35. 6 ಹಾಕಿದ್ರೆ ಏನಾಗುತ್ತೆ? 6π/2 ಅಂದರೆ 3π ಅಂದರೆ 1 -1 ಆಗುತ್ತೆ. ಕಾಸ್ ಅಂದರೆ 2π ಬಂದರೆ 1, 3π ಬಂದರೆ -1. ಈಗ ನೀವೇ ನೋಡಿ π/2 ಈಸ್ ಈಕ್ವಲ್ ಟು ಇದು ನೋಡಿ ಪ್ಲಸ್ ಇಂಟು ಮೈನಸ್ ಏನು? ಪ್ಲಸ್ ಹೇಳಿ 3. ಅರ್ಥ ಆಗ್ತಿದೆಯಲ್ವಾ? ಇದು -2/15 ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟು ಪ್ಲಸ್ ಇಂಟು ಮೈನಸ್ ಪ್ಲಸ್ 2/35 ಆಮೇಲೆ ಮೈನಸ್ ಬರುತ್ತೆ. ಕರೆಕ್ಟ್ ಅಲ್ವಾ? ಈಗ ನೋಡಿ ಯಾವ ಥರ ಇದೆ ಇದು? ಈ ಥರ ಪ್ರೂವ್ ಆಯ್ತಲ್ವಾ? ಹೇಳಿ 1 + 2/1 × 3 ಅಂದರೆ ಏನು? ನೋ 1 × 3 ಅಂತ ಬರ್ಕೊಳ್ಳಿ ಇದನ್ನ. ಆಮೇಲೆ -2/3 × 5 15 ಅಂದರೆ 3 × 5 ತಾನೆ. ನೆಕ್ಸ್ಟ್ ಪ್ಲಸ್ 2/5 × 7 35 ಅಂದರೆ 5 × 7 ತಾನೆ. ಈಗ ನೆಕ್ಸ್ಟ್ ಏನು ಪ್ರೂವ್ ಮಾಡ್ಬೇಕು ನೀವು? ಇದನ್ನ ಪ್ರೂವ್ ಮಾಡಬೇಕು. ಅದಕ್ಕೇನು ಮಾಡಿ +1ನ ಈ ಕಡೆ ತೊಗೊಳ್ಳಿ ಏನಾಗುತ್ತೆ? π/2 - 1 2ನ ಕಾಮನ್ ತೊಗೊಳ್ಳಿ. ಉಳಿಯೋದೇನು ಇಲ್ಲಿ? ಇದರಲ್ಲಿ 2ನ ಕಾಮನ್ ತೊಗೊಳ್ಳಿ. 1/1 × 3 -1/3 × 5 + 1/5 × 7. ಈಗ LCM ಮಾಡಿ. ಇದಕ್ಕೆ ಏನಾಗುತ್ತೆ? ಇದು π/2 - 1 ಈಗ LCM ಮಾಡಿ ಏನು ಬರುತ್ತೆ? ಇಲ್ಲಿ ಮಾಡ್ತೀನಿ ನೋಡಿ. π/2 - 1 ಅಂದರೆ LCM ಏನು ಬರುತ್ತೆ? 2 1s π - 2 π - 2/2. ಈ 2ನ ಈ ಕಡೆ ತೊಗೊಂಡ್ರೆ ಏನಾಗುತ್ತೆ? ಇದು 2 2s 4. ಪ್ರೂವ್ ಆಯ್ತಲ್ವಾ? therefore π - 2/4. ಇದು ಆ್ಯಕ್ಚುಲಾಗಿ π - 2/2 ಬರೋದು. 4 ಹೆಂಗಾಯಿತು ಹೇಳಿ? ಆ 2ನ ಮಲ್ಟಿಪ್ಲೈ ಇದು ಬರ್ದ್ಬಿಡಿ ಅಷ್ಟೇ. ಹೇಳಿ 1 ಹೇಳಿ 1 × 3 1/3 × 5 1/5 × 7 -... ಪ್ರೂವ್ ಆಯ್ತಲ್ವಾ? ನೋಡಿ ಸ್ವಲ್ಪ ಕಷ್ಟ ಇದೆ, ಅಂದರೆ ಕಷ್ಟ ಅಂತಲ್ಲ, ಮಾಡ್ಬೋದು. ಅರ್ಥ ಆಯ್ತಲ್ವಾ? ಸ್ವಲ್ಪ ಪೇಷನ್ಸಿಂದ ಮಾಡಿ. ಮ್ಯಾಕ್ಸಿಮಮ್ ನಿಮಗೆ ಬರೀ ಇಲ್ಲಿ ಗಂಟ ಕೇಳ್ತಾರೆ, ಇಲ್ಲಿ ಗಂಟ ಕೇಳ್ತಾರೆ. ಇಲ್ಲಿ ಗಂಟ ನೀಟಾಗಿ ಮಾಡಿ. ಇದು ಪ್ರೂವ್ ಅಂತ ಕೇಳಿದ್ರು ಅದೇನು ಟಫ್ ಇಲ್ಲ, ಆರಾಮಾಗಿ ಮಾಡ್ಬೋದು. ಗೊತ್ತಾಯ್ತಲ್ವಾ? ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಕೊಳ್ಳ. ಈಗ ಹೇಳಿ f(x) ಏನು? x × sin x. a0 ಅಂದ್ರೇನು? 2/π 0 to π x f(x) dx. a0 2/π 0 to π f(x) ಅಂದ್ರೇನು? x sin x dx. ಗೊತ್ತಾಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕು? 2/π ಬರ್ನೋಲಿ ಸಪ್ಲೈ ಮಾಡಬೇಕು x sin xಗೆ. ಬರ್ನೋಲಿ ಸಪ್ಲೈ ಮಾಡಿದ್ರೆ ಏನು ಬರುತ್ತೆ? ಎಕ್ಸು ಕಾಸ್ ಎಕ್ಸ್ಗೇನು ಸೈನ್ ಎಕ್ಸ್ಗೆ ಮೈನಸ್ ಕಾಸ್ ಎಕ್ಸ್, ಮೈನಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? 1 ಮೈನಸ್ ಕಾಸ್ ಎಕ್ಸ್ಗೆ ಇದು 0 ಆಗಿಬಿಡುತ್ತೆ.
ಮೈನಸ್ ಆಚೆ ತೊಗೊಳ್ಳಿ, ಎಕ್ಸ್ ಕಾಸ್ ಎಕ್ಸ್ಗೆ ಲಿಮಿಟ್ ಅಪ್ಲೈ ಮಾಡಿ. ಅಪ್ಪರ್ ಲಿಮಿಟ್ ಏನು, ಪೈ ಕಾಸ್ 0 ಮೈನಸ್ 0 ಕಾಸ್ 0 ಅಂದರೆ ಈ ಥರ 2 ಬರುತ್ತೆ. ಎ ನಾಟ್ ಎ ಎನ್ಗೆ ಫಾರ್ಮುಲಾ ಏನು, 2/π ಎಫ್ ಆಫ್ ಎಕ್ಸ್ ಕಾಸ್ ಎನ್ ಡಿ ಎ. ಎಫ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಸೈನ್ ಎಕ್ಸು. ಇದನ್ನ ರೀಅರೇಂಜ್ ಮಾಡಿ ಬರ್ಕೊಳ್ಳಿ. ಆಮೇಲೆ ಏನು ಮಾಡಿ, ಇದಕ್ಕೆ ಕಾಸ್ ಎ ಸೈನ್ ಬಿದು ಫಾರ್ಮುಲಾ ಅಪ್ಲೈ ಮಾಡಿ. ಹಾಫ್ ಇಂಟು ಸೈನ್ ಆಫ್ ಎ ಪ್ಲಸ್ ಬಿ ಮೈನಸ್ ಸೈನ್ ಆಫ್ ಎ ಮೈನಸ್ ಬಿ. 1/2 2 ಕ್ಯಾನ್ಸಲ್ ಆದರೆ 1/π ಆಗುತ್ತೆ. ಎಕ್ಸ್ ಇಂಟು ಇಲ್ಲಿ ಎಕ್ಸ್ನ ಕಾಮನ್ ತೊಗೊಂಡ್ರೆ ಸೈನ್ ಆಫ್ ಎನ್ ಪ್ಲಸ್ 1 ಇಂಟು ಎಕ್ಸ್ ಮೈನಸ್ ಸೈನ್ ಆಫ್ ಎನ್ ಮೈನಸ್ 1 ಇಂಟು ಎಕ್ಸ್. ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ಎಕ್ಸ್ ಇಟ್ಕೊಳ್ಳಿ, ಸೈನ್ಗೇನು ಕಾಸು ಮೈನಸ್, ಮತ್ತು ಸೈನ್ಗೇನು ಮೈನಸ್ ಕಾಸ್, ಮೈನಸ್ ಎಕ್ಸ್ಗೇನು ಮೈನಸ್ ಕಾಸ್ಗೇನು ಮೈನಸ್ ಸೈನ್ ಹೋಲ್ ಸ್ಕ್ವೇರ್, ಮೈನಸ್ ಸೈನ್ ಹೋಲ್ ಸ್ಕ್ವೇರ್. ಇದು 0 ಆಗಿಬಿಡುತ್ತೆ. ಇದಕ್ಕೆ ಏನು ಮಾಡಿ, -1/n + 1 ಎಕ್ಸ್ ಇಂಟು ಕಾಸ್ ಎನ್ ಪ್ಲಸ್ 1 ಇಂಟು ಎಕ್ಸ್ 0 ಟು ಇಲ್ಲಿ -1 ಇಲ್ಲಿ ಏನಾಗುತ್ತೆ, ಮೈನಸ್ ಇಂಟು ಮೈನಸ್ 1/n - 1 ಕಾಸ್ ಆಫ್ ಎನ್ ಎಕ್ಸ್ ಇಂಟು ಕಾಸ್ ಎನ್ ಎಕ್ಸ್ ಇಂಟು ಹೆಂಗೆ ಅಂದರೆ ಎಕ್ಸ್ ಇದಕ್ಕೂ ಮಲ್ಟಿಪ್ಲೈ ಮಾಡಬೇಕು, ಇದಕ್ಕೂ ಮಲ್ಟಿಪ್ಲೈ. ಅಪ್ಪರ್ ಲಿಮಿಟ್ಗೇನು ಪೈ ಕಾಸ್ ಎನ್ ಪ್ಲಸ್ 1 ಇಂಟು ಪೈ. ಲೋವರ್ ಲಿಮಿಟ್ಗೆ 0 ಇಂಟು ಎನಿಥಿಂಗ್ ಇಸ್ ಪೈ ಕಾಸ್ ಎನ್ ಮೈನಸ್ 1 ಇಂಟು ಪೈ ಮೈನಸ್ 0. ಈಗ ಎ ಎನ್ ಅಂದರೆ 1/π -1/n + 1 ಪೈ ಇಂಟು ಇದಕ್ಕೆ ಫಾರ್ಮುಲಾ -1/n + 1 ಪ್ಲಸ್ 1/n - 1 ಪೈ ಇಂಟು ಇದಕ್ಕೆ -1/n - 1. ಇಲ್ಲಿ ಪೈ ಇಲ್ಲಿ -1/n + 1 ಅಂದರೆ ಮೈನಸ್ ಆಫ್ -1/n, ಇದು ಮೈನಸ್ ಆಫ್ -1/n. ಪೈ ಇಂಟು -1/n ಕಾಮನ್ ತಗೊಂಡ್ರೆ ಬೈ ಪೈ ಮೈನಸ್ ಇಂಟು ಮೈನಸ್ ಪ್ಲಸ್ 1/n + 1 ಪ್ಲಸ್ ಇಂಟು ಮೈನಸ್ 1/n ಎಲ್ ಸಿ ಎಮ್ ಮಾಡಿದ್ರೆ ಈ ಥರ ಆಗುತ್ತೆ. ಗೊತ್ತಾಗ್ತಿದೆಯಲ್ವ? ಈಗ ಫ್ರಮ್ 1 ಹೇಳಿ ಎನ್ ಜಾಗದಲ್ಲಿ, ಯಾಕಂದರೆ ಇದು 1ಗೆ ಆಗಲ್ಲ ಎ ಎನ್ನು, ಅದಕ್ಕೆ ಎನ್ ಜಾಗದಲ್ಲಿ 1 ಹಾಕಿ ಏನಾಗುತ್ತೆ, A1 = 2/π 0 to π ಎಕ್ಸ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಡಿ ಎಕ್ಸ್. ಸೈನ್ ಎಕ್ಸ್ ಡಿ ಎಕ್ಸ್ ಅಂದರೆ ಹಾಫ್ ಇಂಟು ಸೈನ್ 2x. e2 ಕ್ಯಾನ್ಸಲ್ ಮಾಡಿ, ಇದಕ್ಕೆ ಬರ್ನೋಲಿಸ್ ಅಪ್ಲೈ ಮಾಡಿ. ಎಕ್ಸ್ ಸೈನ್ 2xಗೆ ಇಂಟಿಗ್ರೇಷನ್ ಏನು, ಮೈನಸ್ ಕಾಸ್ 2x/2 ಮೈನಸ್ ಎಕ್ಸ್ಗೆ ಡಿಫ್ರೆನ್ಸಿಯೇಷನ್ ಏನು 1 ಮೈನಸ್ ಕಾಸ್ 2x/2ಗೆ ಇಂಟಿಗ್ರೇಟ್ ಸೈನ್ 2x/4. ಆಮೇಲೆ -1/2 ಆಚೆ ತೊಗೊಳ್ಳಿ, ಎಕ್ಸ್ ಕಾಸ್ 2xಗೆ ಲಿಮಿಟ್ ಅಪ್ಲೈ ಮಾಡಿ, ಇದು 0 ಆಗಿಬಿಡುತ್ತೆ. ಅಪ್ಲೈ ಮಾಡಿದಾಗ ಇದು ಪೈ ಕಾಸ್ 2π -0 ಕಾಸ್ 0 ಅಂದರೆ 0 ಆಗುತ್ತೆ. ಇಲ್ಲಿ ಕಾಸ್ 2π ಅಂದರೆ ಏನು 1, ಆನ್ಸರ್ ಪೈ ಕ್ಯಾನ್ಸಲ್ ಅಂದರೆ -1/2. ಹಾಫ್ ರೇಂಜ್ ಕೊಸೈನ್ ಸೀರೀಸ್ ಈಸ್ ಫಾರ್ಮುಲಾ ಇದು. ಆಮೇಲೆ A0/2 ಇದನ್ನ A1 cos 1x ಪ್ಲಸ್ ಸಮೇಷನ್ A2ಗೆ ಹಂಗೆ ಇರಲಿ, ಬರೀ A1ನ ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ. ಏನಾಗುತ್ತೆ ಇದು A1 cos 1x ಪ್ಲಸ್ n = √2 ಇದು ಸೇಮೇ ಇರಲಿ. ಆಮೇಲೆ ಎಫ್ ಆಫ್ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡಿ, A0 ಸಬ್ಸ್ಟಿಟ್ಯೂಟ್ ಮಾಡಿ, A1 ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ 2/2 ಅಂದರೆ ಏನಾಗುತ್ತೆ 1 -1/2 ಕಾಸ್ ಎಕ್ಸು. ಇಲ್ಲಿ ಎನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಗೊತ್ತಾಗ್ತಿದೆಯಲ್ವ? ಎಕ್ಸ್ ಜಾಗದಲ್ಲಿ π/2 ತೊಗೊಂಡ್ರೆ π/2 sin π/2 1 - 1/2 ಕಾಸ್ π/2, ಇದು ಕಾಸ್ n π/2. ಕಾಸ್ π/2 ಅಂದ್ರೇನು 0, sin π/2 ಅಂದರೆ π/2 × 1 π/2 ಆಗುತ್ತೆ. ಇನ್ನು ಬಿಟ್ಬಿಡಿ 1 ಪ್ಲಸ್ ಇದು ಹಂಗೆ ಇರಲಿ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಕಾಸ್ n π/2 ಬಂದು 0 ಯಾವಾಗ ಆಗುತ್ತೆ ಅಂದರೆ ಆಡ್ ನಂಬರ್ ಇದ್ದರೆ, ಇದು ಅದಕ್ಕೆ ಆಡ್ ನಂಬರ್ ತೆಗ್ಬಿಡಿ. 2 4 6 ಈವನ್ ನಂಬರ್ ಮಾತ್ರ ಇರಲಿ. ಈವನ್ ನಂಬರ್ ಇದ್ದರೆ ಇನ್ನೊಂದು ಏನಂದರೆ -1 ಈವನ್ ನಂಬರ್ ಈಸ್ 1, ಬರೀ ಇಷ್ಟು ಮಾತ್ರ ಇರುತ್ತೆ. -2/n² - 1 ಕಾಸ್ n π/2. ಆಮೇಲೆ 2 ಹಾಕಿ ಫಸ್ಟು, 2² ಅಂದರೆ 4, 4 - 1 ಅಂದರೆ 3. ಅದೇ ಥರ 4 ಹಾಕಿದ್ರೆ 16 15 ಆಗುತ್ತೆ. 6 ಹಾಕಿದ್ರೆ 35 ಆಗುತ್ತೆ. ಇಲ್ಲೇನಾಗುತ್ತೆ 2 ಹಾಕಿದ್ರೆ ಏನಾಗುತ್ತೆ, ಇದು ಕಾಸ್ 1π ಅಂದರೆ -1. 4 ಹಾಕಿದ್ರೆ ಕಾಸ್ 2π ಅಂದರೆ +1. 6 ಹಾಕಿದ್ರೆ ಕಾಸ್ 3π ಆವಾಗ -1. ಆಮೇಲೆ ಇಲ್ಲಿ ಇದು ಮೈನಸ್ ಇಂಟು ಮೈನಸ್ ಪ್ಲಸ್ಸು, ಪ್ಲಸ್ ಇಂಟು ಮೈನಸ್ ಮೈನಸ್ಸು, ಇದು ಪ್ಲಸ್. ಇದು ಏನಾದರೂ ಕೇಳಿದ್ರೆ ಇದು ಪ್ರೂವ್ ಆಗಿಬಿಡುತ್ತೆ ಇದು. ಆಮೇಲೆ ಇದನ್ನ ಪ್ರೂವ್ ಮಾಡೋಕ್ಕೆ ಏನು ಮಾಡಬೇಕು, +1ನ ಈ ಕಡೆ ತೊಗೊಳ್ಳಿ, -1 ಆಗುತ್ತೆ. ಇದರಲ್ಲಿ 2ನ ಕಾಮನ್ ತೊಗೊಳ್ಳಿ. ಆಗ 1/1 × 3 -1/1 × 3 × 5 1/5 × 7. ಆಮೇಲೆ ಎಲ್ ಸಿ ಎಮ್ ಮಾಡಿದ್ರೆ π - 2/2. ಆದರೆ 4 ಹೆಂಗಾಯ್ತು, ಇದು E2 ಇಂದ. ಫೈನಲ್ ಕೊಟ್ಟಿರೋ ಕ್ವಶನ್ಗೆ ಆನ್ಸರ್ ಬಂದಂಗೆ ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಥ್ಯಾಂಕ್ ಯು.